ನಮಸ್ಕಾರ. ಸವಿಯಾದ ಭೋಜನಕ್ಕೆ ಸ್ವಾಗತ. ಈ ದಿನ ನಾವು ಅವಲಕ್ಕಿನಲ್ಲಿ ಚಕ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ಒಂದು ಮಿಕ್ಸರ್ ಜಾರ್ಗೆ ಒಂದು 1/4 ಕಪ್ ಆಗುವಷ್ಟು ಹುರಿಗಡಲೆ, ಹಾಗೆ ಅದಕ್ಕೆ ಡಬಲ್ ಅಂದರೆ ಅರ್ಧ ಕಪ್ ಆಗುವಷ್ಟು ಅವಲಕ್ಕಿನ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ಎಷ್ಟು ಸ್ಮೂತಾಗಿ ಸಾಧ್ಯನೋ ಅಷ್ಟು ಸ್ಮೂತಾಗಿ ಪೌಡ್ರ್ ಮಾಡಿಕೊಂಡು ಒಂದು ಸತಿ ಜರಡಿ ಇಟ್ಕೊಳ್ಳಿ. ಯಾಕಂದರೆ ದಪ್ಪ ದಪ್ಪ ಇತ್ತು ಅಂದರೆ ಚಕ್ಲಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನಿಲ್ಲಿ ನುಣ್ಣಗೆ ಪುಡಿ ಮಾಡಿಕೊಂಡು ಜರಡಿ ಮಾಡ್ಕೊಂಡಿದ್ದೀನಿ. ಈಗ 1 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಕೂಡ ಜರಡಿ ಮಾಡ್ಕೋತಾ ಇದ್ದೀನಿ. ಈಗ ಈ ಅಕ್ಕಿ ಹಿಟ್ಟನ್ನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಅವಲಕ್ಕಿ ಮತ್ತು ಹುರಿಗಡಲೆ ಮಿಶ್ರಣಕ್ಕೆ ಸೇರಿಸ್ಕೊಳ್ಳಿ. ಈಗ ಇದಕ್ಕೆ ಮಿಕ್ಕಿರೋ ಅಂಥ ಸಾಮಾನುಗಳನ್ನೆಲ್ಲನೂ ಹಾಕ್ಕೊಳ್ತಾ ಬರೋಣ. ಮೊದಲನೇದಾಗಿ ಅಚ್ಕಾರದ ಪುಡಿ, ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಬಿಳಿ ಎಳ್ಳು 1 ಟೀ ಸ್ಪೂನ್ ಆಗೋಷ್ಟು, ಜೀರಿಗೆ 1 ಟೀ ಸ್ಪೂನ್ ಆಗೋಷ್ಟು, ಹಿಂಗು ಫ್ಲೇವರ್ಗೋಸ್ಕರ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸತಿ ಡ್ರೈ ಮಿಕ್ಸ್ ಮಾಡಿಕೊಂಡು ಆನಂತರ ತುಪ್ಪನ ಸೇರಿಸ್ಕೊಳ್ಳಿ. ನೀವಿಲ್ಲಿ ಒಂದು 2ರಿಂದ 3 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ರಂಬಲ್ ಟೆಕ್ಸ್ಚರ್ ಬರೋ ಹಾಗೆ ಮಾಡ್ಕೊಳ್ಳಿ. ತುಪ್ಪನ ಕಾಯಿಸೋ ಅವಶ್ಯಕತೆ ಇರೋದಿಲ್ಲ. ನೀವು ತುಪ್ಪ ಬಳಸೋಕ್ಕೆ ಇಷ್ಟಪಡಲ್ಲ ಅನ್ನೋದಾದರೆ ಚೆನ್ನಾಗಿ ಒಂದು 3 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೋಬೋದು, ಕಾಯಿಸಿರೋ ಅಂಥ ಎಣ್ಣೆ, ಅಥವಾ ಬೆಣ್ಣೆ ಕೂಡ ಸ್ವಲ್ಪ ಕರಗಿಸಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿ ಹೀಗೆ ಮುಷ್ಟಿ ಹಿಡಿದು ಬಿಟ್ಟರೆ ಅದು ಉಂಡೆ ರೀತಿ ಬರಬೇಕು. ನಾನಿಲ್ಲಿ ತೋರಿಸಿದ್ದೀನಿ. ಆ ಒಂದು ಕ್ರಂಬಲ್ ಟೆಕ್ಸ್ಚರ್ ಅಂತಾರಲ್ಲ ಆ ರೀತಿ ಆಗಬೇಕು. ನಾವು ಹಾಕಿರೋಂಥ ಜಿಡ್ಡು ಎಲ್ಲ ಹಿಟ್ಟಿಗೂ ಕೂಡ ಹಿಡ್ದಿರಬೇಕು. ನೋಡಿ, ಈ ಟೆಕ್ಸ್ಚರ್ ಬಂದರೆ ಸಾಕಾಗುತ್ತೆ. ಚಕ್ಲಿ ತುಂಬಾ ಕ್ರಿಸ್ಪಾಗಿ ಬರುತ್ತೆ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅಷ್ಟರಲ್ಲಿ ನಾವಿಲ್ಲಿ ಇದಕ್ಕೆ ಕಲಸೋದಕ್ಕೆ ಬಿಸಿನೀರನ್ನ ಬಳಸಬೇಕಾಗುತ್ತೆ. ಅಷ್ಟರಲ್ಲಿ ಬಿಸಿನೀರನ್ನು ಒಂದು ಕಪ್ಪಷ್ಟು ಕಾಯಿಸಿ ರೆಡಿ ಇಟ್ಕೊಂಡಿದ್ದು ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫಸ್ಟು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಆನಂತರ ಒಂದು ಹದ ಬಂದ ನಂತರ ಸ್ವಲ್ಪ ತಣ್ಣಗಾಗ್ತಾ ಬಂದ ಹಾಗೆ ಕೈಯಲ್ಲಿ ಕಲಸಿ ಚೆನ್ನಾಗಿ ನಾದಿ ಇಟ್ಕೊಳ್ಳಿ. ಸ್ವಲ್ಪ ಸ್ಮೂತಾಗಿ ಕಲಸಿಟ್ಟಿದ್ದು ಒಂದು 5 ನಿಮಿಷ ನೆನೆಯೋದಕ್ಕೆ ಇಡಬೇಕು. 5 ನಿಮಿಷ ನೆಂದ ನಂತರ ಅದು ಸ್ವಲ್ಪ ಗಟ್ಟಿಯಾಗುತ್ತೆ. ಅವಲಕ್ಕಿ ಮತ್ತು ಹುರಿಗಡಲೆ ಎಲ್ಲ ಕೂಡ ನೀರನ್ನು ಹೀರ್ಕೊಳ್ಳುತ್ತೆ. ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸವರಿ ಅದನ್ನು ನಾದಿ ಮುಚ್ಚಿ ಒಂದು 5 ನಿಮಿಷ ಬಿಡಿ. 5 ನಿಮಿಷ ಆದ ನಂತರ ಸಣ್ಣದೊಂದು ಬಾಲ್ ಸೈಜ್ನಷ್ಟು ಉಂಡೆನ ತೊಗೊಂಡು ಮತ್ತೊಂದು ಸತಿ ನಾದ್ಕೊಂತ ಚಕ್ಲಿ ಒರಳಿಗೆ ಹಾಕ್ಕೊಂಡು ಚಕ್ಲಿನ ಮಾಡಿ ರೆಡಿ ಇಟ್ಕೊಳ್ಳಿ. ಒಂದು 3 ಚಕ್ಲಿನ ರೆಡಿ ಮಾಡಿಕೊಂಡು ಕರೀರಿ. ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಒಣಗೋದಕ್ಕೆ ಬಿಡಬಾರ್ದು. ನೀವು ಚಕ್ಲಿ ಎಲ್ಲ ಮಾಡಿಟ್ಕೊಂಡು ಹಾಕೋದ್ರೂ ಕೂಡ ಚಕ್ಲಿ ಮುರಿದೋಗೋ ಚಾನ್ಸಸ್ ಇರುತ್ತೆ ಮತ್ತು ಗರ್ಗರಿ ಬರೋದಿಲ್ಲ ಡ್ರೈ ಆಗಿಬಿಟ್ರೆ ಹಿಟ್ಟು. ನಾನಿಲ್ಲಿ ಚಕ್ಲಿ ಒರಳಿಗೆ ಎಣ್ಣೆ ಸವರ್ಕೊಂಡು ಹಿಟ್ಟನ್ನು ನಾದಿ ಹಾಕ್ಕೊಂಡು ಚಕ್ಲಿ ಮಾಡಿ ಕಾದಿರೋ ಅಂಥ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕರೀರಿ. ಹಾಗೆ ಯಾವುದೇ ಕಾರಣಕ್ಕೂ ದಪ್ಪ ಉರಿನಲ್ಲಿ ಮಾಡಿ ಹಾಕಿದ ತಕ್ಷಣ ತಿರುಗಿಸೋದಕ್ಕೆ ಕೂಡ ಹೋಗಬೇಡಿ. ಹಾಕಿ 1-2 ಸೆಕೆಂಡು ಬಿಟ್ಟು ಆನಂತರ ಅದು ಸ್ವಲ್ಪ ಮೇಲೆ ಬರ್ತಿದೆ ಅನ್ನೋವಾಗ ತಿರುಗಿಸೋದ್ರಿಂದ ಚಕ್ಲಿ ಕೂಡ ಕಟ್ಟಾಗೋದಿಲ್ಲ. ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಕರೆದು ತಟ್ಟೆಗೆ ತೆಗೆದು ಹಾಕಿ. ಹಾಗೆ ಸ್ಟೋರ್ ಮಾಡೋಕ್ಕೆ ಮುಂಚೆ ಪೂರ್ತಿ ತಣ್ಣಗಾಗಿರಬೇಕು ಚಕ್ಲಿ. ನೀವು ಬಿಸಿ ಇರೋ ಹಾಗೇ ತುಂಬಿ ಇಟ್ಟರೆ ಚಕ್ಲಿಗಳು ಮೆತ್ತಗಾಗೋಗ್ಬಿಡುತ್ತವೆ. ಪೂರ್ತಿ ತಣ್ಣಗಾಗಿದೆ ಅನ್ನೋವಾಗ ಒಂದು ಪ್ಲಾಸ್ಟಿಕ್ ಕವರ್ನಲ್ಲೋ ಅಥವಾ ಏರ್ ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ಒಂದು 15ರಿಂದ 20 ದಿನದವರೆಗೂ ಕ್ರಿಸ್ಪಾಗಿರುತ್ತೆ. ತುಂಬಾ ರುಚಿಯಾಗೂ ಆಗಿರುತ್ತೆ. ಒಂದ್ಸತಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.